ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಚಿಂತಾಮಣಿಯ ಚಲನಚಿತ್ರ ನಟರಾದ ಸೀನಪ್ಪ ಸಿದ್ಧಾರ್ಥರವರಿಗೆ ಏಷ್ಯಾ ಗ್ಲೋಬಲ್ ಅವಾರ್ಡ್. ಚಿಂತಾಮಣಿಯ ಚಲನಚಿತ್ರ ನಟರಾದ ಸೀನಪ್ಪ ಸಿದ್ಧಾರ್ಥರವರಿಗೆ ಏಷ್ಯಾ ಗ್ಲೋಬಲ್ ಅವಾರ್ಡ್ ದೊರೆತಿದೆ. ಚಿಂತಾಮಣಿ ತಾಲೂಕಿನ ಚೊಕ್ಕರೆಡ್ಡಿಹಳ್ಳಿ ಗ್ರಾಮದವರಾದ ಸೀನಪ್ಪ ಸಿದ್ಧಾರ್ಥರವರು ಮೊದಲಿಂದಲೂ ರಂಗಭೂಮಿ ಕಲಾವಿದರಾಗಿ ಗುರುತಿಸಿಕೊಂಡಿದ್ದು, ಇತ್ತೀಚಿನ ವರ್ಷಗಳಲ್ಲಿ ಚಲನಚಿತ್ರಗಳಲ್ಲೂ ಸಹ ಅಭಿನಯಿಸುತ್ತಿದ್ದಾರೆ. ಅಕ್ಷರನಾದ ಕಲೆ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಕರ್ನಾಟಕ ಇವರ ವತಿಯಿಂದ ಕೊಡಮಾಡುವ ಏಷ್ಯಾ ಗ್ಲೋಬಲ್ ಅವಾರ್ಡ್ ಅನ್ನು ಈ ಬಾರಿ ಸೀನಪ್ಪನವರಿಗೆ ನೀಡಲಾಗಿದೆ. ಬೆಂಗಳೂರು ನಗರದ ಉತ್ತರ ಹಳ್ಳಿಯಲ್ಲಿ ಇರುವ ಕಿರುತೆರೆ ಕಲೆ, ಸಂಸ್ಕೃತಿ ಹಾಗೂ ಕ್ರೀಡಾ ಕ್ಲಬ್ನ ಸಭಾಂಗಣದಲ್ಲಿ ಜನವರಿ 25ರಂದು ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಇವರಿಗೆ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಗಿದೆ. ಶ್ರೀಯುತ ಸೀನಪ್ಪ ಸಿದ್ಧಾರ್ಥರವರು ಈಗಾಗಲೇ ಕಾಂತಾರ 1 ಸಿನಿಮಾದಲ್ಲಿ ಸಹ ಕಲಾವಿದರಾಗಿ ಉತ್ತಮ ಅಭಿನಯ ನೀಡಿ ಎಲ್ಲರ ಗಮನ ಸೆಳೆದಿದ್ದಾರೆ. ಕರಳೆ ಮತ್ತು 1979 ಎಂಬ ಚಲನಚಿತ್ರಗಳಲ್ಲೂ ಸಹ ಅಭಿನಯಿಸಿದ್ದು, ಅವು ಬಿಡುಗಡೆಯ ಹಂತದಲ್ಲಿವೆ. ವಿಶೇಷವೆಂದರೆ ಕರಳೆ ಎಂಬ ಚಿತ್ರವು ಕನ್ನಡ ಮತ್ತು ಚೈನೀಸ್ ಭಾಷೆಯಲ್ಲಿ ಮೂಡಿಬರಲಿದೆ. ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಗ್ರಾಮೀಣ ಪ್ರತಿಭೆಯಾದ ಶ್ರೀಯುತ ಸೀನಪ್ಪ ಸಿದ್ಧಾರ್ಥರವರಿಗೆ ಪ್ರಶಸ್ತಿ ಲಭಿಸಿರುವುದು ಸಂತಸದ ಸಂಗತಿಯಾಗಿದೆ. ರಂಗಭೂಮಿ ಹಾಗೂ ಚಲನಚಿತ್ರ ಕ್ಷೇತ್ರದಲ್ಲಿ ಅವರು ಮತ್ತಷ್ಟು ಸಾಧನೆ ಮಾಡಲಿ ಎಂಬುದು ಬೆಳಕು ನ್ಯೂಸ್ 1 ಸುದ್ದಿವಾಹಿನಿಯ ಶುಭ ಹಾರೈಕೆ ಹಾಗೂ ಆಶಯವಾಗಿದೆ. ಚೊಕ್ಕನಹಳ್ಳಿ ಸೀನಪ್ಪ, ಅಖಿಲ್ ಚೊಕ್ಕನಹಳ್ಳಿ ಸೀನಪ್ಪ ಅವ್ರದ್ದು. ಚೊಕ್ಕನಹಳ್ಳಿ ಸೀನಪ್ಪ ಅವರಿಗೆ ಆತ್ಮೀಯವಾದಂತಹ ಹಾರೈಕೆಗಳನ್ನ ಸಮರ್ಪಿಸುತ್ತೇವೆ. ಸಿನಿಮಾ ನಟರಾಗಿ ಈಗ ಪಾದಾರ್ಪಣೆ ಮಾಡಿದರೆ, ರಂಗಭೂಮಿ ಕಲಾವಿದರು ಅವರ ಅನೇಕ ಸೇವೆಗಳನ್ನ ಮಾಡಿ ಸಾಧನೆಯತ್ತ ಬಂದಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನ ಮತ್ತೆ ಶುಭ ಹಾರೈಕೆಗಳನ್ನ ಸಮರ್ಪಿಸ್ತೇವೆ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಶುಭ ಹಾರೈಸೋಣ. ಚೊಕ್ಕನಹಳ್ಳಿ ಸೀನಪ್ಪ ಅವರಿಗೆ ಆತ್ಮೀಯವಾದಂತಹ ಹಾರೈಕೆಗಳನ್ನ ಸಮರ್ಪಿಸುತ್ತೇವೆ. ಸಿನಿಮಾ ನಟರಾಗಿ ಈಗ ಪಾದಾರ್ಪಣೆ ಮಾಡಿದರೆ, ರಂಗಭೂಮಿ ಕಲಾವಿದರು ಅವರ ಅನೇಕ ಸೇವೆಗಳನ್ನ ಮಾಡಿ ಸಾಧನೆಯತ್ತ ಬಂದಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನ ಮತ್ತೆ ಶುಭ ಹಾರೈಕೆಗಳನ್ನ ಸಮರ್ಪಿಸ್ತೇವೆ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಶುಭ ಹಾರೈಸೋಣ.